ಮಾರ್ಕೆಟ್ನಾಗ ನಮ್ದು ಇವತ್ತು ಇಷ್ಟು ರೇಟ್ ಐತಿಪ್ಪ, ಆ ರೇಟ್ ಪ್ರಕಾರ ನಾವು ಮಾಡೋದು ಸರಾಸರಿ ರೇಟ್ ಇರ್ತದ. ಮತ್ ಕೇಂದ್ರ ಸರ್ಕಾರ ಕೂಡ ಇದಕ್ಕಿಂತ ರೇಟ್ ಕಡಿಮೆ ಬರಬಾರ್ದು ಅನ್ನುವಂಥದ್ದು ಕೂಡ ನಿಗದಿ ಮಾಡಿದ. 31 ರೂಪಾಯಿಗಿಂತ ಕಡಿಮೆ ಬರಬಾರ್ದು ಅಂತೇಳಿ ಕೇಂದ್ರ ಸರ್ಕಾರ ಕೂಡ ನಿಗದಿ ಮಾಡಿದ. ಅದಕ್ಕಿಂತ ಕಡಿಮೆ ಬರಕ್ ಸಾಧ್ಯ ಇಲ್ಲ. ಒಂದು ನಮ್ಮ ಸಕ್ರಿಯ ಆಧಾರದ ಮೇಲೂ ದರ ನಿಗದಿ ಆಗಬೇಕು, ನಮ್ಮ ಉಪ ಉತ್ಪಾದನೆಗಳ ಆಧಾರದ ಮೇಲೂ ನಮ್ಮ ದರ ನಿಗದಿ ಆಗಬೇಕು. ಇವು 2 ಅಂಶಗಳು. 3ನೇ ಅಂಶ, ನಾವು ಯಾವುದೇ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡಿದ್ರ ಬಂಡವಾಳ ಹೂಡಬೇಕಾಗ್ತದೆ. ಇಲ್ಲಿ ಕಾರ್ಖಾನೆ ಕಟ್ಟಾಕ್ ಮಾತ್ರ ಬಂಡವಾಳ ಹೂಡೋದ, ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ. ಯಾವುದೇ ಇಂಡಸ್ಟ್ರಿ ಚಾಲೂ ಮಾಡ್ರಿ, ಇಂಡಸ್ಟ್ರಿ ಚಾಲೂ ಮಾಡಿದವ ಇಂಡಸ್ಟ್ರಿಗೂ ದುಡ್ಡು ಹಾಕ್ಬೇಕು ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಹಾಕ್ಬೇಕು, ದುಡಿಯುವ ಬಂಡವಾಳ ಅಂತ ಹಾಕ್ಬೇಕಾಗೈತಿ. ಆದ್ರೆ ಇಲ್ಲಿ ದುಡಿಯುವ ಬಂಡವಾಳ ಹಾಕೋದು ಕಾರ್ಖಾನೆ ಅವರು. ಯಾಕೆ ಹಾಕೋದಲ್ಲ? ಕಪ್ ನಾವು ಪುಕ್ಕಟೆ ಕಳಿಸ್ತೀವಿ ಕಾರ್ಖಾನೆಗೆ, ಅದನ್ನ ಕಪ್ ನುಡಿಸಿ ಸಕ್ರಿ ಮಾಡಿ ಮಾರ್ಕೆಟ್ನಾಗ ಮಾರಿದ ನಂತರ ಬಂದು ನಮಗೆ ಬಿಲ್ ಕೊಡೋದಾರೆ. ಹೀಗಾಗಿ ನೀವು ದುಡಿಯುವ ಬಂಡವಾಳ ಹಾಕಿಲ್ಲ ಅನ್ನುವಂಥದ್ದು ಕೂಡ ಕಾರ್ಖಾನೆ ಮಾಲೀಕರು ನೆನಪಿಟ್ಕೋಬೇಕನ್ನುವಂಥದ್ದು ಕೂಡ ನಾನು ನಿಮ್ಮ ಪರವಾಗಿ ಆಗ್ರಹವನ್ನ ಮಾಡ್ಲಿಕ್ಕೆ ಬಯಸ್ತೇನೆ. ಅದಲ್ಲ, 2 ವಿಷಯ ನಮ್ಮ ಕೈಯಾಗಿಲ್ಲ, ಸರ್ಕಾರ ಅದನ್ನ ತಗೋಬೇಕು. ಮೊದಲು 2 ವಿಷಯಕ್ಕೆ ಸಂಬಂಧಪಟ್ಟಂಗೆ. ಒಂದು, ರಿಕ್ವರಿ. ನಾವು ಈ ಕಬ್ಬಿನ ದರವನ್ನ ರಿಕ್ವರಿ ಬೇಸ್ ಮೇಲೆ ನಿರ್ಣಯ ಮಾಡುದಾದ್ರ ರಿಕ್ವರಿ ಯಾರು ತೆಗಾತಾರ? ನಾವೇನ್ ರೈತರು ತೆಗೆದು ಕಳ್ಸಾಕತ್ತು? ಏನ್ ಸರ್ಕಾರ ರಿಕ್ವರಿ ತೆಗೆದು ಕಳ್ಸಾಕತ್ತು? ನಮ್ ಕೈ ರಿಕ್ವರಿ ಇಲ್ಲ. ಕಾರ್ಖಾನೆ ಏನ್ ಹೇಳ್ತಾರ ಅದ ರಿಕ್ವರಿ. ಒಂದು ಕಾಲಕ್ಕೆ ಬೆಳಗಾವಿ ಜಿಲ್ಲೆ ಸರಾಸರಿ 13 ರಿಕ್ವರಿ ಬರ್ತಿತ್ತು. ಎಲ್ಲ ಕಾರ್ಖಾನೆಯವರು ಹೆಚ್ಚು ಬಂತು, ಕಡಿಮೆ ಬಂತು. ಕೆಲವು MK ಹುಬ್ಳಿ, ಸಂಕೇಶ್ವರ ಅಂತ ದೊಡ್ಡ ದೊಡ್ಡ ಫ್ಯಾಕ್ಟರಿ ಅವರು 13 ಹಿಡಿತಕ್ಕ ರಿಕ್ವರಿ ತೋರಿಸಿದಂತ ರೆಕಾರ್ಡ್ ಅದಾವ. ಮತ್ತೆ ಈಗ ಕಡಿಮೆ ಆಗುತ್ತೆ ರಿಕ್ವರಿ. ಈ ರಿಕ್ವರಿ ನಮ್ ಕೈಯಾಗಿಲ್ಲ ಅನ್ನುವಂಥದ್ದು ಕೂಡ ಅದ. ಅದನ್ನ ಸರ್ಕಾರಕ್ಕೆ ನಾನು ನಿಮ್ಮ ಪರವಾಗಿ ಆಗ್ರಹ ಮಾಡ್ತೇನೆ. ರಿಕ್ವರಿಯನ್ನ ಸರ್ಕಾರ ತನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕು, ಕಾರ್ಖಾನೆ ಕಂಟ್ರೋಲ್ ಆಗಿ ಕೊಡಬಾರದು ಅನ್ನುವಂಥದ್ದು ಕೂಡ ನನ್ನ ಆಗ್ರಹ ಅದ. ಅದ್ರ ಜೊತೆಗೆ ತೂಕ. ಮೊನ್ನೆ ಸಿದ್ದರಾಮಯ್ಯನವ್ರನ್ನ ಅಭಿನಂದನೆ ಹೇಳ್ತಾರೆ. ಅವರು ರೈತರ ಪರವಾಗಿ ಕಳೆದ ಬಜೆಟ್ ನಲ್ಲಿ ಸಕ್ಕರೆ ಕಾರ್ಖಾನೆ ಎದುರುಗಡೆ ಕಾಟಾ ಹಾಕಬೇಕು, APMC ಕಂಟ್ರೋಲ್ ಆಗಿ ಕಾಟಾ ನಡಿಬೇಕು, ಅಲ್ಲೇ ತೂಕ ಆಗ್ಬೇಕು, ಅಲ್ಲೇ ತೂಕ ಆದ್ಮೇಲೆ ಕಾರ್ಖಾನೆಗೆ ಹೋಗ್ಬೇಕು ಅನ್ನುವಂತ ಒಂದು ನಿರ್ಣಯವನ್ನು ಮಾಡಿದ್ರು. ಆದ್ರೆ ಅಭಿನಂದನೆ ಹೇಳ್ತಾರೋ, ಆದ್ರೆ ಅದನ್ನ ಜಾರಿ ಮಾಡಲಿಲ್ಲ ಅವರು. 2024 ಫೆಬ್ರವರಿ ಒಳಗೆ ಬಜೆಟ್ ಒಳಗದ, ಬಜೆಟ್ ಕಾಪಿ ಒಳಗೆ ನೋಡಿ ಎಲ್ಲರೂ. ಆದ್ರೆ ಅದನ್ನ ಜಾರಿ ಮಾಡಲಿಲ್ಲ. ಮತ್ತೆ ಒಬ್ಬರೇ ಘೋಷಣೆ ಮಾಡಿಬಿಟ್ರೆ ಆಗೋದು, ಜಾರಿ ಮಾಡ್ಬೇಕಾಗ್ತದ. ಅಲ್ಗೊಂದು ಇಲಾಖೆ ಇದೆ, ಸಕ್ಕರೆ ಸಚಿವರದಾರ. ಆ ಸಕ್ಕರೆ ಸಚಿವರಾಗಿರ್ಬೋದು ಅಥವಾ ಉಳಿದಂತ ಮುಖ್ಯಮಂತ್ರಿಗಳಿರ್ಬೋದು, ಉಳಿದಂತ ಜಿಲ್ಲೆಯ ಮಂತ್ರಿಗಳಿರ್ಬೋದು, ಅವರೆಲ್ಲ ಒತ್ತಾಯ ಮಾಡಿ ಆಯಾ ಕಾರ್ಖಾನೆ ಎದುರುಗಡೆ ಒಂದ್ಸಲ ಕಾಟಾ ರೆಡಿ ಆತಂದ್ರ, ರೈತರ ಹೊಲದಿಂದ ಕಾಟಾ ಮೇಲೆ ತೂಕ ಆತಂದ್ರ ಅಲ್ಲಿ ಆಟೋಮೆಟಿಕ್ ನಮ್ಗೆ ಅಲ್ಲೂ ಲಾಭ ಆಗ್ತದೆ. ಇಲ್ಲಂದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಸಿಕ್ಕಾಪಟ್ಟೆ ಪರ್ಮಿಟ್ ಕೊಟ್ಬಿಟ್ಟಿರ್ತಾರು. ಆ ಕಾರ್ಖಾನೆ ಮಾಲೀಕ 2 ದಿವಸ ಹೊರಗೆ ಇಳಿಸಿದ್ರು ನಮ್ ತೂಕದೊಳಗೆ ಅಲ್ಲೂ ಶಾರ್ಟೇಜ್ ಬರ್ತದೆ. ಮತ್ತು ಕಬ್ಬು ಕಟಾವುಗಿಂತ ಮೊದಲ 15 ದಿವಸ 20 ದಿವಸ ತಿಂಗಳು ನಮ್ಮ ಮಂದಿ ಒಳಗ ಜಮೀನೊಳಗ ಗಾಡಿ ಹಾಕ್ಬೇಕಾಗೈತಿ. ಅದೇ ಗಾಡಿ ಸಿಗ್ತಾವ ಅಂತ ಹೇಳಿ ನೀರು ಹಸು ಬಂದ್ ಮಾಡಿಬಿಡ್ತಾರ. ಅಲ್ಲೂ ನಮ್ ತೂಕದಾಗ ಮೋಸಾಕೈತಿ, ಅಲ್ಲೂ ಕಬ್ಬು ತನ್ನ ತೂಕ ಕಳ್ಕೊಂಡ್ ಬರ್ತೈತಿ. ಕಬ್ಬು ಕಟಾವಾದ ನಂತರ ತೂಕ ಬಹಳ ಲಗುಟ್ ಕಡಿಬೇಕಾಗತ್ತೆ. ಅದು ಕಾರ್ಖಾನೆಗೆ ಹೋಗಿ ಅಲ್ಲೂ ನಮಗೆ ಮೋಸಾಗತೈತಿ. ಈ ಸೈಂಟಿಫಿಕ್ ವೈಜ್ಞಾನಿಕವಾದಂತ ಆಧಾರ ಇಟ್ಕೊಂಡು ರಾಜ್ಯ ಸರ್ಕಾರಗಳು ರೈತರ ನೆರವಿಗೆ ಬರಬೇಕಾದಂತ ಅಗತ್ಯ ಇದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದಾದ್ಮೇಲೆ ಪ್ರತಿ ವರ್ಷ ಮುಖ್ಯಮಂತ್ರಿಗಳು, ಸಕ್ಕರೆ ಸಚಿವರು, ಎಲ್ಲಾ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು, ಕಬ್ಬು ಬೆಳೆಗಾರರು, ರೈತ ಸಂಘಟನೆ ಮುಖಂಡರು ಎಲ್ಲರೂ ಒಂದು ಮೀಟಿಂಗ್ ಕರಿಬೇಕಾಗತ್ತೆ ಪ್ರತಿ ವರ್ಷ. ಇಲ್ಲೆಲ್ಲ ನಾವು ಹೊಯ್ಕೊಂಡಲ್ಲಿ ಮೀಟಿಂಗ್ ಕರೀದಲ್ಲ. ಪ್ರತಿ ವರ್ಷ ಕಾರ್ಖಾನೆ ಚಾಲು ಆಗೋಕ್ಕಿಂತ ಮುಂಚೆ, ಪ್ರತಿ ವರ್ಷ ಅಕ್ಟೋಬರ್ ಕಾರ್ಖಾನೆ ಚಾಲು ಆಗ್ತಾ ವಿಜಯದಶಮಿ ಆದ್ಮೇಲೆ ಪೂಜೆ ಮಾಡಿ ಏನ್ ದಾಳಿ ಆಗಿದೆ ನೀವು ಮುಖ್ಯಮಂತ್ರಿಗಳು ಒಂದು ಹೆಜ್ಜೆ ಮುಂದೆ ಬಂದು ಎಲ್ಲರೂ ಒಂದು ಸಭೆ ಕರೆದು ಹೋದ ವರ್ಷದ ಏನಾಗಿದೆ, ಎಷ್ಟೆಷ್ಟು ಕೊಟ್ರಿ, ಎಷ್ಟು ಬಾಕಿ ಉಳಿತು, ಈ ವರ್ಷ ಏನ್ ಮಾಡ್ಬೇಕು ಅನ್ನುವಂಥದ್ದು ಆಗ್ಬೇಕಲ್ಲ, ಮಾಡ್ತಾ ಇಲ್ಲ. ಹೀಗಾಗಿ ಅದು ಕೂಡ ಮಾಡ್ಬೇಕನ್ನುವಂತ ಒತ್ತಾಯ ನನ್ನದ. ಕೇವಲ ಇವತ್ತು ನಾವೇನೋ 3500 ಕೇಳ್ತಾ ಇದ್ದೀವಿ, ಅದೆಲ್ಲೋ ಒಂದು ನೆಗೋಸಿಯೇಷನ್ ಆಗಿ ಒಂದು ದರ ಘೋಷಣೆ ಆಗಿ ಬಿಟ್ಟಂತರ ನಾವು ವಾಪಸ್ ಮನೆಗೆ ಹೋಗೋದಲ್ಲ. ಪ್ರತಿ ವರ್ಷಕ್ಕೆ ಏನೇನು ಅನುಕೂಲ ಆಗಬೇಕಾಗವ ಈ ಎಲ್ಲಾ ಅನುಕೂಲಗಳನ್ನು ಕೂಡ ನಾವು ಕೇಳಬೇಕಾದಂತ ಅಗತ್ಯ ಇದೆ. ಇದರ ಬಗ್ಗೆ ಕೂಡ ಸರ್ಕಾರ ಗಮನ ಹರಿಸಬೇಕಾದಂತ ಅಗತ್ಯ ಇದೆ ಅನ್ನುವಂತ ಮಾತನ್ನು ಕೂಡ ಇವತ್ತಿನ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ರೈತರು, ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತ ಬೀದಿಗೆ ಬಂದು ಇಲ್ಲಿ ಕುಂತಾಗ ಕನಿಷ್ಠ ಪಕ್ಷ
ಆ ಸಮಸ್ಯೆ ಪರಿಹಾರ ಆಗ್ತದೆ ಬಿಡ್ತದೆ ಎರಡೇ ವಿಷಯ. ಹಕ್ಕದಕ್ಕದ್ದು ಇರ್ತದೆ ಅದು. ಆದ್ರೆ ಆ ಸಮಸ್ಯೆಗೆ ಪ್ರಾಮಾಣಿಕವಾಗಿ ನಾನು ಪರಿಹಾರ ಹುಡುಕ್ತೀನಿ ಅಂತಕ್ಕಂಥದ್ದು ಕೂಡ ಇವತ್ತು ಜಿಲ್ಲಾಡಳಿತ ಇರ್ಬೋದು, ಜಿಲ್ಲೆಯ ಮಂತ್ರಿಗಳಿರ್ಬೋದು, ಸರ್ಕಾರ ಇರ್ಬೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಲ್ಲ, ಇದನ್ನ ನಾನು ಖಂಡನೆ ಮಾಡ್ತೀನಿ ರೈತರ ಪರವಾಗಿ. ಹೀಗಾಗಿ ನಾವು ಈ ಹೋರಾಟ ಏನ್ ಮಾಡ್ತಾ ಇದ್ರಿ, ಹೋರಾಟ ಯಶಸ್ವಿ ಆಗ್ಲಿ, ನಿಮ್ ಜೊತೆಗೆ ನಾವು ಇದೀವಿ. ಮತ್ತು ಕೇಂದ್ರ ಸರ್ಕಾರದ ಪರವಾಗಿ ತಾವೇನು ಹೇಳ್ತಾ ಇದ್ದೀರಿ, ನಾನು ನಿನ್ನೆ ಬರ್ಬೇಕಾದ್ರೆ ನಮ್ಮ ಕೇಂದ್ರದ ಆಹಾರ ಸಚಿವರ ಜೊತೆ ಈ ವಿಷಯವನ್ನ ಅವ್ರು ಸಿಗಲಿಲ್ಲ ಪರ್ಸನಲ್ ಆಗಿ. ಪ್ರಹ್ಲಾದ್ ಜೋಶಿ ಅವರು, ನಾನು ಏರ್ಪೋರ್ಟಿಗೆ ಬರೋಕ್ಕಿಂತ ಮುಂಚೆ ಗದ್ದಿಗೌಡರು ನಾವು ಸೇರಿ ಅವ್ರ ಗಮನಕ್ಕೂ ತರುವಂತ ಪ್ರಯತ್ನ ಮಾಡಿದ್ವಿ. ಪ್ರತಿನಿತ್ಯ ಸ್ವಯಂ ಪ್ರೇರಿತವಾಗಿ ಯಾವುದೇ ಪಕ್ಷದ ಆಧಾರದಿಂದ, ಯಾವುದೇ ಜಾತಿ ಭೇದ ಇಲ್ಲ, ನಮ್ಮ ರೈತರು ಇವತ್ತು ಬೀದಿಗೆ ಬಂದಿದಾರ, 16,000 ಜನ ಸೇರ್ತಾ ಇದಾರ. ಇದ್ರ ಬಗ್ಗೆ ಗಂಭೀರವಾದಂತ ಚಿಂತನೆ ಆಗ್ಬೇಕಾಗ್ತದೆ ಅನ್ನುವಂತ ಮಾತನ್ನು ಕೂಡ ನಾನು ನಿನ್ನೆ ಹೇಳಿದ್ದೀನಿ. ಅವ್ರು ಹೇಳಿದ್ರು ಪೂರ್ಣ ಆಗುದಿಲ್ಲ, ನಾವು ವೈಯಕ್ತಿಕ ಕೂತಾಗ ಏನ್ ಸಹಾಯ ಸಹಕಾರ ಮಾಡ್ಬೇಕಾಗ್ತದೆ ಅದನ್ನ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಹೀಗಾಗಿ ಅಲ್ಲಿಯೂ ಕೂಡ ನಾವು ಒತ್ತಾಯವನ್ನು ಹಾಕ್ತೀವಿ. ನಮಗ ಪಾರ್ಟಿ ಬೈಂಡಿಂಗ್ ಅಲ್ಲ, ಅದ್ರ ಒಪ್ಕೋತೀನಿ ನಾನು. ಆದ್ರೆ ಜನರ ಪರವಾಗಿ ಇದು ಸರಿ ಇದು ತಪ್ಪು ಅಂತ ಹೇಳುವಂತ ಅವಕಾಶ ನಮ್ಮ ಪಾರ್ಟಿ ನಮ್ಗೆ ಕೊಟ್ಟದ. ಅದ್ರೊಳಗೆ ಏನ್ ತಪ್ಪಿಲ್ಲ. ಯಾಕಂದ್ರೆ ನಾನು ವಾಪಸ್ ಗುಡಿಗೆ ಬರ್ಬೇಕಲ್ಲ. MP ಅಂತ ಏನ್ ಅಲ್ಲಿ ಊಟ ಹೊಡ್ಕೊಂಡು ಜಿಲ್ಲೆ ಕುಂದ್ರವ್ರು, MLA ಇದ್ದವ್ರು ಊಟ ಹೊಡ್ಕೊಂಡು ಬೆಂಗಳೂರು ಹಾಕೊಂಡ್ರವ್ರು, ವಾಪಸ್ ನಾವು ಊರಿಗೆ ಬರ್ಬೇಕಾಗ್ಯದ. ನಾವು ರೈತರಿದ್ದೀವಿ, ನಾವು ಕಬ್ಬೆಳಿಗಾರದೀವಿ. ಹೀಗಾಗಿ ಈ ರೈತರ ಪರವಾಗಿ, ಕಬ್ಬೆಳಿಗಾರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಕೊನೆಗೆ ನಾನು ನಿಮ್ಮನ್ನ ಇಷ್ಟೇ ವಿನಂತಿ ಮಾಡ್ತೇನೆ. ಈ ಹೋರಾಟ ನಡೆದಂತ ಸಂದರ್ಭದಲ್ಲಿ ಮುಖಂಡರು ಹೋರಾಟ ಸಂಘಟನೆ ಮಾಡ್ತಾರೆ. ಬಹಳ ಮಂದಿ ನಾವು ಬಹಳ ಬಳಿ ಮಾತಾಡಕ್ಕೆ ಚಾಲು ಮಾಡಿದ್ವಿ. ಯಾಕಂದ್ರೆ ನಾನು ಇಂಥ ಹೋರಾಟ ಮಾಡಿ ಬಂದಿದ್ದೇನೆ. ಆ ಹೋರಾಟದ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಪ್ರಾರಂಭ ಆಗ್ತಾವ. ಪ್ರಾಮಾಣಿಕವಾಗಿ ನಾವೆಲ್ಲರೂ ಯಾರು ಹೋರಾಟವನ್ನು ಸಂಘಟನೆ ಮಾಡಿರ್ತಾರೆ ಆ ಸಂಘಟಕರಿಗೆ ಹೇಳಿದಂತ ಮಾತುಗಳನ್ನು ಕೇಳ್ಕೊಂಡು ಅವ್ರ ಮೇಲೆ ಸುಮ್ ಆರೋಪ ಮಾಡುವಂತದ್ದು ನಡೀತಾವ. ಯಾಕಂದ್ರೆ ನಾನು ಹೋರಾಟ ಮಾಡಿದ ಬಹಳ ಮಂದಿ ಹಿಂಗೆ ಆರೋಪ ಮಾಡ್ತಿದ್ರು, ಕೇಳಿ ಬೇಜಾರಾಗ್ಬಿಡ್ತಿತ್ತು, ಯಾಕೆ ಮಾಡ್ಬೇಕಪ್ಪ ಈ ಹೋರಾಟ ಅಂತ ಹೇಳಿ. ಆದ್ರೆ ಇವತ್ತು ಹೋರಾಟ ಮಾಡ್ತಕ್ಕಂಥ ಮುಖಂಡರ ಮೇಲೆ ವಿಶ್ವಾಸ ಇಟ್ಟು ಎಷ್ಟು ಸಾಧ್ಯದ ಅಷ್ಟು ಹೆಚ್ಚು ಕೊಡೋದಕ್ಕೆ ನಾವು ಕೂಡ ನಿಮ್ ಜೊತೆ ಇದೀವಿ, ಕೈ ಜೋಡಿಸ್ತೀವಿ. ಇದಕ್ಕೆ ಒಂದು ಸಂಘಟಿತರಾಗಿ, ಯಾಕಂದ್ರೆ ಎತ್ತ ಎರಿಗಲ್ಲ ಸ್ವಾನ್ ಕೆರಿಗೆ ಅಂತನ್ನುವಂಗ ಆಗ್ಬಾರ್ದು. ನಮ್ಮ ಹೋರಾಟದವ್ರಿಗೂ ಬ್ಯಾಸಸ್ ಪಡ್ದೈತೆ ನಮ್ಮ ಮಂದಿ. ಕೆಲವು ಮಂದಿ ಕೊಟ್ಟಾಗ ಮನೆಗೆ ಹೋಗೋದಂತಾರು, ಕೆಲವು ಮಂದಿ ಕೊಟ್ಟ ತಗೊಂಡ್ ಮನೆಗೆ ಹೋಗೋದಂತಾರು, ಕೆಲವು ಮಂದಿ ಕಬ್ಬು ಹುಡುಗಾತ ತಡಿ ಅಲ್ಲಿ ಇಲ್ಲಿ ಅಂತಾರು, ಕೆಲವು ಮಂದಿ ಒಣಗಿ ಹೊಡೆದ ನೋಡ್ಸಂತಾರು. ಹಿಂಗ ಆಗ್ಬಾರ್ದು. ಒಂದು ಇಲ್ಲಿ ನಿರ್ಣಯ ತಗೋತಾರ ಸಂಘಟಕರು, ಒಂದು 8-10 ಮಂದಿ ಅಥವಾ 20 ಮಂದಿ ಕೂಡಿ ನೀವು ಎಲ್ಲರೂ ಕೂಡಿ ಒಂದು ಡಿಸಿಷನ್ ತಗೊಂಡಿದ್ದನ್ನ ಉಳಿದವರೆಲ್ಲರೂ ಪಾಲಿಸಬೇಕಾಗೈತೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಿಮ್ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ. ಕೊನೆಗೆ ಕಾರ್ಖಾನೆ ಮಾಲೀಕರಿಗೆ ನಾನು ವಿನಂತಿ ಮಾಡ್ತೇನೆ, ಒಂದೊಂದು ಕಾರ್ಖಾನೆ ಬಹಳ ಅಂದ್ರೆ ಒಂದು 5-5 ಲಕ್ಷ ಟನ್ ಹೊಡಿತೀರಿ ಅಂತ ಇಟ್ಕೊಡ್ರಪ್ಪ. ಒಂದು 5-5 ಲಕ್ಷ ರೂಪಾಯಿ ಟನ್ ಕಬ್ಬಿ ನೀವು ಹೊಡೆದ್ರ ಒಂದು ಟನ್ ಕಬ್ಬಿಗೆ 100 ರೂಪಾಯಿ ಹೆಚ್ಚು ಕೊಟ್ಟರು 5 ಕೋಟಿ ರೂಪಾಯಿ ನೀವು ಕೊಡಕ್ಕಾಗೈತೆ ರೈತರಿಗೆ. 5 ಕೋಟಿ ರೂಪಾಯಿ. ಅದೇ ಮೊನ್ನೆ DCC ಬ್ಯಾಂಕ್ ಚುನಾವಣೆ ಒಂದೊಂದು ಸೀಟ್ ಆರಿಸ್ಕೊಳಕ್ 5-5 ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ. ನಾಚಿಕಾಗೋದಲ್ಲಿ ನಿಮ್ ರೈತರು ಕೊಡಕ್ಕಾಗಲ್ಲ. ವಿನಂತಿ ಮಾಡ್ತೀನಿ ನಾನು, 100 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಇಲೆಕ್ಷನ್ ಸಂದರ್ಭ, ಚುನಾವಣೆ ಸಂದರ್ಭದಾಗ. ಯಾಕೆ ರೈತರಿಗೆ ಕೊಡಕ್ಕಾಗಲ್ಲ? ನೀವು ಕಾರ್ಖಾನೆ ಮಾಡ್ಕೊಂಡು ಕಾರ್ಖಾನೆ ಮಾಲೀಕರು ಕೂಡ ಸರ್ಕಾರ ಜೊತೆ ಕೈ ಜೋಡಿಸ್ಬೇಕಾಗ್ತದ. ನಾವು ರೈತರಿಗೂ ವಿನಂತಿ ಮಾಡ್ತೇನೆ ನಾನು, ಇನ್ನು ಮುಂದಿನ ದಿವಸ ನಾವ್ ಹೆಂಗ್ ಡಿಸಿಷನ್ ತಗೋಬೇಕಾಗಿಲ್ಲ, ನೀವು ಕಾರ್ಖಾನೆ ಇಟ್ಕೋ ಇಲ್ಲ MLA ಇಟ್ಕೋ. MLA ಕಾರ್ಖಾನೆ MLA ಆಗ್ಲಿಲ್ಲ ಅಂದ್ರೆ ನೀವು ಹಿಂಗ ರಸ್ತಾದಾಗ ನೀವು ಕುಂದ್ರದಾಕೈತಿ. ಹೀಗಾಗಿ ಯಾರು ರೈತ ಪರ ಚಿಂತನೆ ಇರ್ತಾರ ಅಂತವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಕೂಡ ನಾವು ಮಾಡ್ಬೇಕಾಗ್ತದೆ. ಸ್ಮಶಾನ ವೈರಾಗ್ಯ, ಸಭಾ ವೈರಾಗ್ಯ ಅಂತ ಹೇಳ್ತಾರಲ್ಲ, ಸ್ಮಶಾನಕ್ಕೆ ಹೋದಾಗ ಹೇಳ್ತಾರ ಇನ್ನೇನ್ರಿ ಜೀವನದಾಗ ಏನಿಲ್ಲ, ಇದೇನ್ ಬಾಳಿಲ್ಲ, ನಾವು ಹಂಗಾಗಬಾರ್ದು ಹಿಂಗಾಗಬಾರ್ದು ಅಂತೇಳಿ ಮನೆಗೆ ಹೋಗ್ಕೊಂಡೆ ಚಾಲು ಆಗೈತಿ ಮಾತು ಬಾಳೆ ಸುದ್ದಿ. ಹಾಗೆ ಸಭೆ ಕುಂತಾಗೋ ಯಾರೇ ಮಾತಾಡಿದಾಗ ಚಪ್ಪಾಳೆ ಹೊಡೆದು ಎದ್ದು ಹೋಗೋದಲ್ಲ, ಮುಂದಿನ ಸಲ ನಿರ್ಣಯ ಮಾಡ್ಬೇಕಾಗೈತೆ ನಾವೆಲ್ಲ ಸೇರಿ. ಈ ರೈತರಿಗೂ ಒಂದು ತಾಕತ್ತೈತೆ ಅಂತ ಗೊತ್ತಾದಾಗ ಯಾವ ಕಾರ್ಖಾನೆ ಮಾಲೀಕರು ಕೂಡ ನಿಮ್ ಮನೆ ಬಾಗಿಲಿ ಬರ್ಬೇಕಾಗ್ತದ, ನೀವು ಹೇಳಂಗ್ ಕೇಳ್ಬೇಕಾಗ್ತದ. ಆ ದಿಕ್ಕಿನಾಗೂ ಕೂಡ ಚಿಂತನೆ ಆಗ್ಬೇಕಾಗ್ತದ. ಹೀಗಾಗಿ ಈ ಸಂದರ್ಭದಲ್ಲಿ ನಾನು ವಿಷಯ ಬಹಳ ಮಾತಾಡೋದು, ಯಾಕಂದ್ರೆ ಪಾಪ ಸಂಘಟನೆ ಅವ್ರು ಮಾಡಿದಾರ, ಬಂದು ನಾವೇನಾದ್ರು ಮಾತಾಡಿ ಸಂಘಟನೆ ಬೆಟ್ಟ ಐತಂದ್ರೆ ಆಗೋದು ಬೇಡ ಅಂತೇಳಿ ಇಲ್ಲಿದ್ದವ್ರು ಅನೇಕ ಸ್ನೇಹಿತರು ನನ್ನ ಜೊತೆ ಹೋರಾಟದಾಗಿದ್ದವ್ರು, ನಾನು ಅವ್ರ ಜೊತೆ ಹೋರಾಟದಾಗಿದ್ದಾವಿತ್ತು. ಬಹಳ ಸಲ ಹೋರಾಟ ಮಾಡಿ ನಮ್ಮೆಲ್ಲ ಲಾಠಿ ಚಾರ್ಜ್ ಆಗಿ ಖಾಸಗಿ ಗುಂಡಾಗಳು ಬಂದು ನಮ್ದು ಬಡಿ ಅಂತೇಳಿ ಬಂದಾಗೂ ನಾವು ಹೆಂಗ ರಕ್ಷಣೆ ಮಾಡ್ಕೊಂಡು ನೋಡೋದು ಚುನಾವಣೆ ಗೊತ್ತದ. ಇಲ್ಲಿ ನಮ್ ದುಃಖನಾಟಿ ಸ್ನೇಹಿತರು ಎಲ್ಲರಿಗೂ ಗೊತ್ತದ. ಅಂದ್ರ ಒಂದ್ಸಲ ಕೈಗೂ ತಗೋತಾರ, ಕಾನೂನು ಕೈ ತಗೋಂತ ವ್ಯವಸ್ಥೆ ಆಗ್ತಾವ. ಆದ್ರಿಂದ ನಾನು ರೈತರಿಗೆ ವಿನಂತಿ ಮಾಡೋದೇನಂದ್ರ ಈ ಹೋರಾಟ ನಡೆದಂತ ಸಂದರ್ಭದಲ್ಲಿ
ಯಾರೋ 8 ಜನ ನಿರ್ಣಯ ಮಾಡಿದ ಮೇಲೆ ಒಂದ್ ಸ್ವಲ್ಪ ಅದ್ರ ಬಗ್ಗೆನೂ ಹೆಚ್ಚು ಕಾಳಜಿ ವಹಿಸಬೇಕಾಗ್ತದೆ. ಅವರಿಗೆ ಮಾತು ಬಟ್ಟಿಟ್ಟು ಹೋಗುವಂತದ್ದು ಆಗಬಾರ್ದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಕಳೆದ 2 ದಿವಸದಿಂದ ದೆಹಲಿ ಒಳಗಿದ್ರು ಕೂಡ ನಿರಂತರ ಹೋರಾಟ ಪ್ರಾರಂಭ ಆಗುವ ಮೊದಲನೇ ದಿವಸ ನಾನು ಚುನಾಪುರ ಜೊತೆ ಮಾತಾಡಿದೆ. ಏನ್ ಮಾಡ್ತೀರಿ, ಹೆಂಗ ಏನಂತ ಎಲ್ಲ ಮಾತಾಡಿ ನಾನು ನಮ್ಮ ಸೋದರನ್ನ ನನ್ನ ಮಗನ ಈ ಹೋರಾಟದೊಳಗೆ ಕಳಿಸ್ಕೊಟ್ಟಿದ್ದೇನೆ. ನಾನು ಇಲ್ಲ ಅಂದ್ರೆ ನಾ ಬಿಟ್ಟಿಲ್ಲ, ನಮ್ಮ ಕುಟುಂಬದಿಂದ ಒಬ್ರು ಬಂದಿರಲಿ ಒಬ್ಬರಿಗೂ. ಆಮೇಲೆ ನಾನು ಕೂಡ ಇವು ನಿನ್ನೆ ರಾತ್ರಿ ದೆಹಲಿಯಿಂದ ಬೆಳಗಾವಿ ಫ್ಲೈಟ್ ಸಿಗಲಿಲ್ಲ, ಗೌರಿ ಸಿಕ್ತು. ನಾನು ಗೋವಾಕ್ಕೆ ಹೋಗಿ ಗೋವಾದಿಂದ ಮಾತ್ರ ರಾತ್ರಿ ಎಲ್ಲ ಬಂದು ಬೆಳಿಗ್ಗೆ ಬೆಳಗಾವಿ ಬಂದು ಸ್ನಾನ ಮಾಡಿ ನಿಮ್ಮನ್ನು ಭೇಟಿ ಆಗ್ಬೇಕಂತೇಳಿ ನಾವು ಇಲ್ಲಿ ಬಂದಿದ್ದೀವಿ. ಹೀಗಾಗಿ ನಾವು ರೈತರ ಪರವಾಗಿ ಇರ್ತೀವಿ, ನಿಮ್ ಜೊತೆ ಇರ್ತೀವಿ. ದೆಹಲಿಯೊಳಗೂ ನಿಮ್ ಪರವಾಗಿ ಪ್ರಯತ್ನ ಮಾಡ್ತೀವಿ. ಕರ್ನಾಟಕ ಸರ್ಕಾರ ಜೊತೆನೂ ನಿಮ್ ಜೊತೆ ನಾವು ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿ, ಹೋರಾಟ ಯಶಸ್ವಿ ಆಗಲಿ. ನಮ್ಮ ರೈತರಿಗೆ ಎಷ್ಟೇ ದುಡ್ಡು ಜಾಸ್ತಿ ಸಿಕ್ಕರೂ ಕೂಡ ಅದು ಹೆಚ್ಚು ಲಾಭದಾಯಕ ಅನ್ನುವಂತ ಮಾತನ್ನ ಹೇಳಿ 3,500 ರೂಪಾಯಿ ಸರ್ಕಾರಕ್ಕೆ ಕೊಡ್ಲೇಬೇಕು ಅನ್ನುವಂತ ಒತ್ತಾಯವನ್ನ ನಿಮ್ ಪರವಾಗಿ ಮಾಡ್ತಾ ನನ್ನ ಮಾತು ಹೇಳ್ತೇನೆ. ಎಲ್ಲರೂ ನಮಸ್ಕಾರ.